ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೇನೆ ರೀ. ಎಲ್ಲರಿಗೆ ಹ್ಯಾಪಿ ಫಾದರ್ಸ್ ಡೇ ಇವತ್ತು. ಅದಕ್ಕಾಗಿಯೇ ನಾನಿವತ್ತೊಂದು ಚಿಕನ್ ಗ್ರೇವಿಯನ್ನು ತುಂಬ ಒಂದು ಟೇಸ್ಟ್ ಆದಂಥ ಚಿಕನ್ ಗ್ರೇವಿಯನ್ನು ಮಾಡೋಣ ರೀ. ಇಲ್ಲಿ ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ನಮ್ಮದು ಜೀರಿಗೆ ತೆಗಿತಾ ಇದ್ದಾಗ ನಮ್ಮದು ಫ್ರೈ ಆದಾಗ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ, ಅಂದರೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಮಸಾಲವನ್ನು ತೊಗೊಂಡಿದ್ದೇನೆ. ಇಲ್ಲಿ ಕಾಳು ಮೆಣಸು ತೊಗೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು ರೀ. ಮತ್ತು ಇದು ಸ್ವಲ್ಪನೇ ಜಾಪತ್ರೆಯನ್ನು ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಲವಂಗನ ತೊಗೊಂಡಿದ್ದೇನೆ ರೀ. ಲವಂಗ ಒಂದು 4-5 ಸಾಕು. ಸ್ವಲ್ಪನೇ ಚಕ್ಕೆ ತೊಗೊಂಡಿದ್ದೀನಿ, 3 ಏಲಕ್ಕಿಯನ್ನು ತೊಗೊಂಡು, 2 ಸ್ವಲ್ಪ ಸಣ್ಣ ಪೀಸಲ್ಲಿ ಕಲ್ಬುವು, ಜೀರಿಗೆ, ಇದೆಲ್ಲ ಮಸಾಲವನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ ಆದಂಥ ಮಸಾಲ ಮತ್ತು ಟೇಸ್ಟ್ ಆದಂಥದ್ದು, ತುಂಬ ಟೇಸ್ಟಾಗಿಯೂ ಇರುತ್ತೆ ರೀ. ಹಾಗಾಗಿ ಇದಕ್ಕೆ ನೋಡಿರಿ, ಇಲ್ಲಿ ನಾನು ಒಂದು 5 ರಿಂದ 6 ಬಾದಾಮ್ ತೊಗೊಂಡಿದ್ದೇನೆ, ಒಂದು 7 ರಿಂದ 8 ಗೋಡಂಬಿಯನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನೆನೆಸನ್ನ ಹಾಕೋಬೋದು, ನಾನು ನೆನೆಸಿಲ್ಲ. 1-2 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೇನೆ. ಮತ್ತು ಒಂದು 4 ಟೊಮೆಟೊವನ್ನು ಮೀಡಿಯಮ್ 4 ಟೊಮೆಟೊವನ್ನು ಹಾಕೋತಾ ಇದ್ದೀನಿ ರೀ. ಇದಕ್ಕೆ ನಾವು ಎಲ್ಲವನ್ನು ಹಾಕ್ಕೊಂಡು ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾವು ಟೊಮೊಟೊ ಹಾಕೊಂಡ್ಮೇಲೆ ನೋಡಿರಿ, ಇದಕ್ಕೆ ನಾನು 1-2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇದನ್ನು ನೈಸಾಗಿಯೇ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ರೀ ಚೆನ್ನಾಗಿ. ಇವಾಗ ನಮ್ಮದು ಈರುಳ್ಳಿ ಒಂದು ಸ್ವಲ್ಪನೇ ಕಲರು ಚೇಂಜ್ ಆಗಿದೆ. ಇದಕ್ಕೆ ನಾನು ಇಟ್ಕೊಂಡಿರುವಂಥ ಚಿಕನನ್ನು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಇದನ್ನು ನಾವು ಇದರೊಟ್ಟಿಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ. ನಮ್ಮದು ಚಿಕನ್ನು ಇವತ್ತು ಫಾದರ್ ಡೇ ಜಾಸ್ತಿಯಿಂದಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ಅಂದರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ. ಹಾಗಾಗಿ ಈ ಒಂದು ಚಿಕನ್ದು ಗ್ರೇವಿ ತುಂಬ ಒಂದು ಚೆನ್ನಾಗಿರೋಂಥ ಚಿಕನ್ ಗ್ರೇವಿ ಮಾಡೋಂತೆ ನಮ್ಮ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ರೆ ಹಾಗಾಗಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ನಮ್ಮದು ಚಿಕನ್ನು ಸ್ವಲ್ಪನೇ ನಾವು ಇದನ್ನು ಇವಾಗ ಬೇಯಿಸ್ಕೊಂಡಿದ್ದೆ ನೋಡಿ. ಇದಕ್ಕೇ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ರೀ. ಇವಾಗ ಉಪ್ಪು ಹಾಕೊಂಡಿದ್ದೇನೆ ನೋಡಿ. ಸ್ವಲ್ಪನೇ ಇದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು, ಅರಿಶಿನವನ್ನು ಹಾಕೋಣ ರೀ. ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದರೊಟ್ಟಿಗೆ ಚೆನ್ನಾಗಿ ಇದನ್ನು ಹೊಂದ್ಕೊಳ್ಳೋಂಗೆ ಸ್ವಲ್ಪ ಉಪ್ಪು ಹಿಡಿಬೇಕು ನೋಡಿರಿ ಚಿಕನ್ನು, ಆವಾಗ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ನಮ್ಮದು ಚಿಕನ್ನು ಹಾಫ್ ಫ್ರೈ ಆಗಿದೆ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇಟ್ಕೊಂಡಿದ್ದೇನೆ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲವನ್ನು ಇಟ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಇಟ್ಕೊಂಡಿದ್ದೇನೆ ರೀ. ಇವೆಲ್ಲ ನೋಡಿರಿ ಇದಕ್ಕೆ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಇದ್ದರೆ ಜೀರಿಗೆ ಪುಡಿ ಹಾಕ್ಕೋಬೋದು ರೀ. ಗರಂ ಮಸಾಲ ಇದ್ದರೆ ಗರಂ ಮಸಾಲ ಹಾಕ್ಕೋಬೋದು. ನಾನು ಸಿಂಪಲ್ ಮಸಾಲ ಹಾಕ್ಕೊಂಡು ನಾನು ಈ ಥರನೇ, ಅಂದರೆ ಜಾಸ್ತಿ ಮಸಾಲ ಹಾಕ್ಲಾರ್ದೇ ಇದ್ರಾಗೆ ಮಾಡಿದ್ದೀನಿ. ಇವಾಗ ನಮ್ಮದು ಮಸಾಲ ಹಾಕೊಂಡ್ಮೇಲೆ 1-2 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ರೀ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಮಸಾಲವನ್ನು ಹಾಕೋಣ. ಇವಾಗ ಈ ಮಸಾಲವನ್ನು ಇದಕ್ಕೆ ಹಾಕೋಣ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಬೇಗ ಆಗುವಂಥದ್ದು. ಇವಾಗ ನಾವು ಎಲ್ಲವನ್ನು ಹಾಕೊಂಡು ನೋಡಿ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ತಳ ಹಿಡಿಲ್ಲ ಅಂತಂದರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮದು ಮಸಾಲ ನೋಡ್ಬೋದು ತುಂಬ ಒಂದು ಈಸಿಯಾಗಿ ನಿಮಗೆ 10 ರಿಂದ 15 ನಿಮಿಷದೊಳಗೆ ಈ ಒಂದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇವಾಗ ನಮ್ಮದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ ರೀ. ಇದನ್ನು ಸ್ವಲ್ಪನೇ ನಾವಿವಾಗ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು ರೀ. ಇವಾಗ ನಮ್ಮದು ನೋಡೋಣ ರೀ. ನಾವು ನೋಡ್ಬೋದು ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿದೆವು. ನಮ್ಮದು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ. ಇವಾಗ ನಮ್ಮದು ಇನ್ನೊಂದು 5 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸೋಣ ರೀ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಹ್ಯಾಪಿ ಫಾದರ್ ಡೇ ನೋಡಿರಿ. ಹಾಗಾಗಿ ಒಂದು ಕೇಕನ್ನು ಇವತ್ತು ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರೀ. ಇಲ್ಲಿ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ಈ ಒಂದು ಮೈದಾ ಹಿಟ್ಟಿಗೆ 1 ಕಪ್ಪಿಗೆ ನಾನು ನೋಡಿರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಇವಾಗ ಇಲ್ಲಿ ನೋಡಿರಿ ನಾನು ಬೇಕಿಂಗ್ ಸೋಡಾ ಸ್ವಲ್ಪನೇ 1/4 ಚಮಚಕ್ಕಿಂತ ಕಮ್ಮಿ ಬೇಕಿಂಗ್ ಪೌಡ್ರ್ ಇಲ್ಲಿದೆ ರೀ. 1/4 ಚಮಚ ಬೇಕಿಂಗ್ ಸೋಡಾವನ್ನು ತೊಗೊಂಡಿದ್ದೇನೆ. ನಾವು ಇದಕ್ಕೇನೆ ಹಾಕ್ಕೊಳ್ಳೋಣ ರೀ. ಇಲ್ಲಿ ನೋಡ್ಬೋದು ನಾನು ಕಸ್ಟರ್ಡ್ ಪೌಡ್ರು 1-2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರು, ಸ್ವಲ್ಪನೇ 1/4 ಚಮಚ ರುಚಿಗೆ ತಕ್ಕಷ್ಟು ಉಪ್ಪು,
ಇದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ಇವಾಗ ಇದಕ್ಕೆ ಒಂದು ಅರ್ಧ ಒಂದು ಬೌಲ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಸಕ್ಕರೆನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಹಾಲನ್ನು ಹಾಕ್ಕೊಳ್ಳೋಣ ರೀ. ನಾನಿಲ್ಲಿ ಒಂದು ಕಪ್ನಷ್ಟು ಹಾಲನ್ನು ತೊಗೋತಾ ಇದ್ದೀನಿ ರೀ. ರೂಮ್ ಟೆಂಪ್ರೇಚರ್ ಹಾಲನ್ನು ತೊಗೋತಾ ಇದ್ದೀನಿ ರೀ. ಸ್ವಲ್ಪನೇ ಮುಕ್ಕಾಲು ಕಪ್ನಷ್ಟು ಹಾಲನ್ನು ತೊಗೋತಾ ಇದ್ದೀನಿ. ಈ ಹಾಲು ನೋಡಿರಿ ಇದಕ್ಕೆ ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ಆಯಿಲನ್ನು ತೊಗೊತಿದ್ದೀನಿ ರೀ. ರಿಫೈನ್ಡ್ ಆಯಿಲು ಯಾವುದಾದ್ರೂ ಆಗುತ್ತೆ, ಬೇಕಿದ್ರೆ ನೀವು ಬಟರ್ನ ತೊಗೋಬೋದು. ಇವಾಗ ನೋಡಿರಿ ನಾನು ಇದಕ್ಕೇನೆ ಎಲ್ಲವನ್ನು ಹಾಕೋತಾ ಇದ್ದೇನೆ. ಇವಾಗ ಇದಕ್ಕೇನೆ ಒಂದು ಮೊಟ್ಟೆಯನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಬ್ಯಾಟರನ್ನು ಈ ಥರನೇ ಗಟ್ಟಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು 1 ಚಮಚದಷ್ಟು ಪೈನಾಪಲ್ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ವೆನಿಲಾ ಎಸೆನ್ಸ್ ಹಾಕ್ಬೋದು. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಅಂಥೇಳಿ ಅದಕ್ಕೆ ನಾನು ಪೈನಾಪಲ್ ಎಸೆನ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಒಂದು 2 ರೌಂಡ್ ತಿರುಗಿಸಿದ್ರೆ ಸಾಕು. ನಾನಿವತ್ತು ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ನಂದು ಇದನ್ನು ನಾನು ಈ ಥರನೇ ನೈಸಾಗಿಯೇ ಇನ್ನೊಂದು 2 ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇದೊಂದು 5 ನಿಮಿಷಗಳ ಮುಂಚೆ ನಾನು ಇದಕ್ಕೆ ರಬ್ಬರನ್ನು ಹಾಕ್ಲಾರ್ದೇ ಬಿಸಿ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಾನು ಕೇಕ್ ಮೋಲ್ಡನ್ನು ಆಯಿಲ್ ಹಚ್ಕೊಂಡು ಬಟರ್ ಪೇಪರನ್ನು ಹಾಕಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ಮಾಡಿರುವಂತಹ ಬ್ಯಾಟರನ್ನು ಇದಕ್ಕೆ ಹಾಕ್ಕೊಳ್ಳೋಣ ರೀ. ತುಂಬ ಸುಲಭವಾಗಿ ಮಾಡುವಂಥದ್ದು, ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡುವಂಥದ್ದು ರೀ. ಇವಾಗ ನಾವು ಕೇಕ್ ಮೋಡಿಗೆ ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ರೀ ಬ್ಯಾಟರ್. ಇವಾಗ ನಮ್ಮದು 5 ಮಿನಿಟ್ಸ್ ಆಗಿದೆ. ನಾನು ಇದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಳಗಡೆ ಈ ಥರ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೆ. ಇವಾಗ ನಾವು ಇದನ್ನು ಇಟ್ಕೊಂಡಿದ್ದೇವೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕೇಕ್ ಮೋಲ್ಡನ್ನು ಇಟ್ಕೊಂಡು ನಾನು ಇದಕ್ಕೆ ಇದನ್ನು ಗ್ಯಾಸ್ಗೆ ಇಟ್ಟು, ಅಂದರೆ ರಬ್ಬರ್ ಹಾಕಿಲ್ಲ, ಹಾಗೇ ಇಟ್ಕೊಂಡಿದ್ದು. ಜಸ್ಟ್ ನಾನು ಇದನ್ನು ಈ ಥರನೇ ಕವರ್ ಮಾಡಿ ಮುಚ್ಚಿ ಇವಾಗ ನೋಡಿರಿ ಒಂದು 25ರಿಂದ 30 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು ರೀ. ಒಂದು ಕೇಕು ಒಂದು 30 ಮಿನಿಟ್ಸ್ ಹಂಗೆ ಬಿಟ್ಟಿದೆ, ನೋಡ್ಬೋದು ರೀ. ಇವಾಗ ನಮ್ಮದು ಕೇಕು ರೆಡಿ ಆಗಿದೆ. ನಾನು ಪ್ಲೇನ್ ಕೇಕೆ ಮಾಡಿದ್ದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕೇಕು ಒಂಚೂರು ನಾನು ಚಾಕು ಹಾಕಿಬಿಟ್ಟು ನೋಡ್ತಾ ಇದ್ದೀನಿ. ನೋಡ್ಬೋದು ನಮ್ಮದು ಹಸಿ ಏನಿಲ್ಲ. ಈ ಥರ ಚಾಕು ಹಾಕಿದಾಗೆ ನಮಗೆ ಗೊತ್ತಾಗುತ್ತೆ. ಇವಾಗ ನಮ್ಮದು ಇದನ್ನು ನಾವು ಹೊರಗಡೆ ತೆಗೆದು ಇಟ್ಕೊಳ್ಳೋಣ ರೀ. ಇದು ಸ್ವಲ್ಪ ತುಂಬ ಬಿಸಿ ಇರುತ್ತೆ. ಇವಾಗ ನೋಡ್ಬೋದು ರೀ, ಈ ಥರನೇ ನಾನು ಗಟ್ಟಿಯಾಗಿ ಹಿಡಿದು ಈ ಕಡೆ ಇಟ್ಕೊತಾ ಇದ್ದೀನಿ ಕೆಳಗಡೆ. ಇವಾಗ ನಮ್ಮದು ನೋಡ್ಬೋದು ರೀ, ಅಂದರೆ ಕೇಕ್ ಯಾವ ಥರ ಇರ್ತದೆ, ಸಾಫ್ಟಾಗಿಯೇ ನಮ್ಮದು ಕೇಕು ತುಂಬ ಚೆನ್ನಾಗಿ ರೆಡಿ ಆಗಿದೆ. ನಾವು ಇದನ್ನು ಈ ಥರನೇ ಬಟರ್ ಪೇಪರ್ ಥರನೇ ಎತ್ತಬೇಕು. ಇವಾಗ ನೋಡ್ಬೋದು ನಾನು ಇದನ್ನು ಓಪನ್ ಮಾಡಿದ್ದೀನಿ ರೀ. ನಮ್ಮದು ಬಟರ್ ಪೇಪರನ್ನು ತೆಗೆದುಬಿಟ್ಕೊಳ್ಳೋಣ. ಇವಾಗ ನಮ್ಮ ಬಟರ್ ಪೇಪರನ್ನು ತೆಗಿತಾ ಇದ್ದೀನಿ. ಇವಾಗ ನೋಡ್ಬೋದು ನಮ್ಮದು ಸೈಡಿಂದೆಲ್ಲ ಬೇಕ್ರಿದಾಗ ಯಾವ ಥರ ಮಾಡ್ತಾರೆ ನೋಡಿರಿ, ಅದೇ ಥರನೇ ನಾನು ಕೇಕನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಿದ್ದೇನೆ. ಇವಾಗ ಇದರೊಳಗೆ ನೋಡ್ಬೋದು ರೀ, ನಾನು ಚಾಕ್ಲೇಟು ಇದನ್ನು ಈ ಥರನೇ ಇಟ್ಕೊತಾ ಇದ್ದೀನಿ. ಇದರೊಳಗೆ ಸ್ವಲ್ಪ ನಾವು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಆ ಚಾಕ್ಲೇಟ್ ನಮ್ಮದು ಮೆಲ್ಟ್ ಆಗ್ತಾಯಿದೆ. ಸ್ವಲ್ಪನೇ ನಾವು ಈ ಥರನೇ ಇದನ್ನು ಸ್ವಲ್ಪನೇ ಈ ಥರ ನಾವು ಬಿಸಿ ಮಾಡ್ಕೊಂಡ್ರೆ ನೋಡಿರಿ ಪೂರ್ತಿ ನಮ್ಮದು ಚಾಕ್ಲೇಟ್ ಮೆಲ್ಟ್ ಆಗುತ್ತೆ. ಇವಾಗ ನೋಡ್ಬೋದು ನಮ್ಮದು ಚಾಕ್ಲೇಟು ಸ್ವಲ್ಪನೇ ಮೆಲ್ಟ್ ಆಗ್ತಾ ಇದೆ ರೀ. ಈ ಬಿಸಿಗೆ ನಾನು ಈ ಥರನೇ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮದು ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿದೆ ರೀ. ನಾವೊಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ಒಂದು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಸ್ವಲ್ಪನೇ ಕಲಿಸ್ಕೊತಿದ್ದೀನಿ ರೀ. ಇವಾಗ ನೋಡ್ಬೋದು ಸ್ವಲ್ಪನೇ ನಾವೊಂದು 2 ಟೇಬಲ್ ಸ್ಪೂನು ಇದು ಹಾಕ್ಕೊಂಡಿದ್ದೀನಿ ರೀ. ಹಾಲು ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಅದನ್ನು ಇದರೊಟ್ಟಿಗೆ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಸಿರಪ್ಪು ರೆಡಿ ಆಗಿದೆ ರೀ. ಇವಾಗ ನಮ್ಮ ಕೇಕ್ ಮೇಲೆ ನೋಡಿರಿ ನಾವು ಈ ಒಂದು ಚಾಕ್ಲೇಟ್ ಸಿರಪ್ಪನ್ನು ಹಾಕ್ತಾ ಇದ್ದೀವಿ ನೋಡಿರಿ. ಅದನ್ನೆಲ್ಲ ಹಾಕಿಬಿಟ್ಟು ಈ ಥರನೇ ಫುಲ್ ಕೇಕನ್ನು ಕವರ್ ಮಾಡೋಣ. ಇವಾಗ ನಮ್ಮದು ಎಲ್ಲವನ್ನು ಹಾಕ್ಕೊಂಡು ಕವರು ಮಾಡ್ಕೊಂಡಿದ್ದೀವಿ, ನೋಡ್ಬೋದು ರೀ. ಇವಾಗ ನೋಡ್ಬೋದು ರೀ, ನಾನು ಕೇಕ ಈ ಥರನೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಹ್ಯಾಪಿ ಫಾದರ್ ಡೇ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಫೋರ್ಸ್ ಮಾಡಿ ಕೇಕನ್ನು ಕಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡ್ಬೋದು ರೀ, ಸ್ವಲ್ಪನೇ ನಮ್ಮದು ಸಿರಪ್ ಇನ್ನೊಂಚೂರು ಹಸಿ ಇದೆ. ಕೇಕನ್ನು ನಾವು ಕಟ್ ಮಾಡಿ ಒಂದು ಪೀಸನ್ನು ತೆಗಿತಾ ಇದ್ದೀನಿ ರೀ. ನೋಡ್ಬೋದು ನಮ್ಮದು ಕೇಕು ಚೆನ್ನಾಗಿ
ಚೆನ್ನಾಗಿ ಬಂದಿದೆ. ನೋಡ್ಬೋದು ನಮ್ಮದು ಕೇಕು ರೆಡಿಯಾಗಿದೆ. ನಾನು ಕೇಕು ಪೀಸನ್ನು ಈ ಥರನೇ ಮಾಡಿ ಇಟ್ಕೊಂಡಿದ್ದೇನೆ ರೀ. ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗಿದೆ ರೀ. ನೋಡ್ಬೋದು ಇವತ್ತು ನಾನು ಚಿಕನ್ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ, ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಹೇಳಿ. ಮತ್ತು ಇಲ್ಲಿ ನಾನು ಕೇಕನ್ನು ಸಹ ಇಟ್ಟಿದ್ದೇನೆ ರೀ, ಯಾಕಂದರೆ ಇವತ್ತು ಹ್ಯಾಪಿ ಫಾದರ್ ಡೇ ನೋಡಿರಿ. ಹಾಗಾಗಿ ಇದೆಲ್ಲ ನಾನು ಇವತ್ತು ಮಾಡಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿರಿ. ನಿಮ್ಮ ತಂದೆದರಿಗೂ ಶುಭಾಶಯಗಳನ್ನು ಹೇಳ್ರಿ, ಯಾಕಂದರೆ ತಂದೆ ಪ್ರೀತಿ ತುಂಬ ದೊಡ್ಡದು. ಅಂದರೆ ನನಗೆ ತಂದೆ ಇಲ್ಲ, ಆದ್ರೂ ನಾನು ಇವತ್ತು ನಮ್ಮ ತಂದೆ ಏಜ್ನವರಿಗೆಲ್ಲ ನಾನು ವಿಶ್ ಮಾಡಿದ್ದೇನೆ. ನೀವು ಸಹ ನಮಗೆ ತಂದೆ ಇಲ್ಲಾಂದ್ರೂ ಬೇರೆಯವ್ರ ಮೂಲಕ ನಾವು ತಂದೆ ಪ್ರೀತಿಯನ್ನು ಕಾಣಬೇಕು, ತಾಯಿ ಪ್ರೀತಿಯನ್ನು ಕಾಣಬೇಕು. ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.